ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಹಿರಿಯ ಸೊಸೆ ಭವಾನಿ ರೇವಣ್ಣನವರು ಕಳೆದ 10 ತಿಂಗಳಿಂದ ಹೊಳೆನರಸೀಪುರಕ್ಕೆ ಬಂದಿರಲಿಲ್ಲ. ಇದೀಗ ಅವರ ಹೊಳೆನರಸೀಪುರ ಸ್ವಗೃಹಕ್ಕೆ ಅವರು ಕಾಲಿಟ್ಟಿದ್ದಾರೆ. ಅವರ ಅಭಿಮಾನಿಗಳು ಕೂಡ ದಾರಿಯುದ್ದಕ್ಕೂ ಕೂಡ ಅವರಿಗೆ ಸ್ವಾಗತವನ್ನು ಕೋರಿದ್ದಾರೆ. ಮನೆಗೆ ಬಂದಂತಹ ಭವಾನಿ ರೇವಣ್ಣನವರಿಗೆ ಪುಷ್ಪವೃಷ್ಟಿಯನ್ನು ಮಾಡೋ ಮೂಲಕ ಅದ್ಧೂರಿ ಸ್ವಾಗತವನ್ನು ಕೂಡ ಈಗಾಗಲೇ ಅವರ ಅಭಿಮಾನಿಗಳು ಕೋರಿರ್ತಕ್ಕಂಥದ್ದು. ನಾನೀಗ ಹೊಳೆನರಸೀಪುರದ ಅವರ ನಿವಾಸದಲ್ಲಿದ್ದೇನೆ, ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಕಳೆದ 10 ತಿಂಗಳಿಂದ ನೀವು ಹೊಳೆನರಸೀಪುರಕ್ಕೆ ಬಂದಿರಲಿಲ್ಲ, ಏನು ಅನಿಸ್ತದೆ ಮೇಡಮ್? ಮೊದಲನೇದಾಗಿ ತುಂಬ ಸಂತೋಷ ಆಗ್ತಿದೆ, ತುಂಬ ಖುಷಿಯಾಯಿತು. ಮತ್ತು ನಮ್ಮ ಮನೆಗೆ ನಾನು ವಾಪಸ್ ಬಂದಾಗ ಹೇಳ್ಕೊಳಕ್ಕಾಗದೇ ಇರೋಷ್ಟು ಆನಂದ ಇರ್ತಿತ್ತು. ನಾವು ಈ ಮನೇನ ಕಟ್ಟಿ ಒಂದು 24 ವರ್ಷ ಕಳೀತು ಈ ಮನೆಗೆ. ಹಾಗಾಗಿ 24 ವರ್ಷ ತುಂಬಿದೆ. ಯಾವಾಗಲೂ ಇಷ್ಟು ಲಾಂಗ್ ಗ್ಯಾಪ್ ಕೊಟ್ಟಿರಲಿಲ್ಲ. ತುಂಬ ಖುಷಿ ಆಯಿತು. ಭವಾನಿ ರೇವಣ್ಣ ಅಂತ ಹೇಳಿದ್ರೆ ಸದಾ ಇಲ್ಲಿ ಬರ್ತಿರ್ತಕ್ಕಂಥ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ ಒಂದಲ್ಲ ಒಂದು ರೀತಿ ಹುರುಪು ತುಂಬೋದಾಗಿರ್ಬೋದು, ಅವರ ಸಂಕಷ್ಟಗಳನ್ನು ಹೇಳ್ಕೊಬಂದಂಥ ಸಂದರ್ಭದಲ್ಲಿ ಅವರ ಸಂಕಷ್ಟಕ್ಕೆ ನಿಲ್ಲೋದಾಗಿರ್ಬೋದು, ಇದನ್ನೆಲ್ಲ ಯಾವ ರೀತಿ ಮಿಸ್ ಮಾಡ್ಕೊಂಡ್ರಿ? ಬೆಂಗಳೂರಿನಲ್ಲಿ ಇದ್ಕೊಂಡು ಈ ರೀತಿ ಚಟುವಟಿಕೆಗಳನ್ನೆಲ್ಲ ಮುಂದುವರಿಸಿದ್ರಾ ಅಥವಾ ಹೊಳೆನರಸೀಪುರಕ್ಕೆ ಬರಬೇಕು ಅಂತ ಅನಿಸಿಕೆ ನಿಮ್ದು ಏನಾರು ಆಗಾಗ ಬಯಕೆ ಇತ್ತಾ ಮೇಡಮ್? ಬರಬೇಕು ಅಂತ ತುಂಬ ಅನಿಸೋದು. ಮತ್ತು ನನಗೆ ಅಲ್ಲಿ ಯಾರಾದರೂ ತುಂಬ ಏನಾದರೂ ಅಂದರೆ ನನ್ನ ಜಾಸ್ತಿ ನಿರಂತರವಾಗಿ ಯಾರೂ ಭೇಟಿ ಮಾಡಲಿಲ್ಲ, ಅಂದರೆ ಮಾಡೋಕ್ಕಾಗಲಿಲ್ಲ ಅಲ್ಲಿ ಕೆಲವೊಂದು ಕಾರಣದಿಂದ. ಹಾಗಾಗಿ ಕೆಲವರು ಬಂದಂಥವ್ರಿಗೆ ನಾನು ಮಾತಾಡಿಸಿ ನನಗೆ ಏನು ನಮ್ಮ ಇದರಲ್ಲಿ ಜೊತೇಲಿ ಇರ್ತಿದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಚಟುವಟಿಕೆ ಅಂತ ನಾನು ಯಾವುದ್ರಲ್ಲೂ ನಾನೇನು ಭಾಗವಹಿಸೋದಾಗಲಿ ಅಥವಾ ಹಿಂದೆಯಿಂದ ಏನೋ ಮಾಡೋದಾಗಲಿ ಅವೆಲ್ಲ ಏನೂ ನಾನು ಮಾಡಿಲ್ಲ. ಹಾಗಾಗಿ ಅವರು ಬಂದಾಗ ಅವ್ರನ್ನೆಲ್ಲ ಮಾತಾಡ್ಸೋದಾಗಲಿ, ಪ್ರೀತಿಯಿಂದ ಒಂದು ಇದು ಮಾಡೋದಾಗಲಿ, ಅವ್ರ ಕಷ್ಟ ಸುಖ ಏನು ಬೇಕೋ ಕೇಳಿಕೊಂಡು ರೇವಣ್ಣ ಸರ್ಗೆ ಹೇಳ್ಕೊಂಡು ಮಾಡ್ತಾಯಿದ್ದೆ ಅಷ್ಟೇ. ಬೆಂಗಳೂರಿನಲ್ಲಿ ಇಲ್ಲಿ ಮಾಡಿಲ್ಲ. ನಿಮಗೆ ಶುಭ ಶುಕ್ರವಾರ ಅನ್ನೋ ರೀತಿಯಲ್ಲಿ ಕೋರ್ಟ್ ನಿರ್ಬಂಧವನ್ನು ತೆರವುಗೊಳಿಸಿದೆ ಮೇಡಮ್. ಇವತ್ತು ನೀವು ಬೆಂಗಳೂರಿಂದ ಹೊರಟಾಗಿಂದ ಹಾಸನದ ಹೊಳೆನರಸೀಪುರಕ್ಕೆ ಬರೋವರೆಗೂ ಕೂಡ ನಿಮ್ಮ ಅಭಿಮಾನಿಗಳು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದು ನಿಮ್ಮನ್ನು ಅದ್ಧೂರಿಯಾಗಿ ಸ್ವಾಗತ ಕೋರಿದ್ದಾರೆ. ಏನು ಅನಿಸುತ್ತೆ ನಿಮ್ಮ ಅಭಿಮಾನಿಗಳನ್ನು ನೋಡಿದಾಗ, ನಿಮ್ಮ ಕಾರ್ಯಕರ್ತರು ನೋಡಿದಾಗ? ನನಗೆ ಇವತ್ತು ಬೆಂಗಳೂರಿಂದ ಹೊರಟಾಗ ನನಗೆ ಇಲ್ಲಿ ಜನ ಸಿಗ್ತಾರೆ ಅನ್ನೋದೇ ಗೊತ್ತಿಲ್ಲ ನನಗೆ. ನಮ್ಮ ಹಾಸನ ಜಿಲ್ಲೆ ಜನ, ನಮ್ಮ ಜನ, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಸಹೋದರರು, ನಮ್ಮ ಅಕ್ಕ ತಂಗಿರೆಲ್ಲರೂ ಸಿಗ್ತಾರೆ ಅನ್ನೋದೇ ನಂಗೆ ಗೊತ್ತಿಲ್ಲ. ನನಗಲ್ಲಿ ಹಿರಿಸೇವೆ ಟೋಲ್ನಲ್ಲಿ ನೋಡಿದ ತಕ್ಷಣ ಅನ್ಎಕ್ಸ್ಪೆಕ್ಟೆಡ್ ಅವರು ಕಾರ್ಗಳೆಲ್ಲ ನಿಂತಿರೋದು ನೋಡಿ, ಜನ ನಿಂತಿರೋದು ನೋಡಿ, ನಾನು ಆಮೇಲೆ ಕಾರ್ ಸ್ಲೋ ಮಾಡಿ ಎಲ್ಲ ಕೈ ಅಡ್ಡೆ ಆಗ್ತಾಯಿದ್ರು, ಗಾಡಿ ಸ್ಲೋ ಮಾಡಿದೆ. ನಂಗೆ ಅವಾಗ ಗೊತ್ತಾಯಿತು ಈ ಥರ ಎಲ್ಲ ನಮಗೋಸ್ಕರನೇ ಬಂದಿರೋದು ಅಂತ ಹೇಳಿ. ಆವಾಗ ಅವರು ಇಲ್ಲಕ್ಕ ನಿಮ್ಮನ್ನೇ ಕಾಯ್ತಾಯಿದ್ವಿ ಅಂತೆಲ್ಲ ಹೇಳಿ. ಬಟ್ ಮೊನ್ನೆ ಎಲ್ಲ ಫೋನ್ ತುಂಬ ಬಂತು. ನಾನು ಹೇಳಿರಲಿಲ್ಲ ಬರ್ತಾಯಿದ್ದೀನಿ ಅನ್ನೋ ವಿಷಯ ಹೇಳಿರಲಿಲ್ಲ. ಅಂದರೆ ನನಗೆಲ್ಲ ಅದೇ ರಿಲ್ಯಾಕ್ಸೇಷನ್ ಸಿಕ್ಕಿದ್ದಕ್ಕೆ ಎಲ್ಲ ಅವ್ರ ಖುಷಿನ ವ್ಯಕ್ತಪಡಿಸ್ಲಿಕ್ಕೆ ನನಗೆ ಫೋನ್ ಮಾಡ್ತಾಯಿದ್ರು. ಹಾಗಾಗಿ ಯಾವಾಗ ಬರ್ತೀರಿ ಅಕ್ಕ ಅಂತ ಕೇಳಿದಾಗಲೂ ಇನ್ನೂ ಗೊತ್ತಿಲ್ಲ, ಅಣ್ಣ ಡಿಸೈಡ್ ಮಾಡಬೇಕು, ಸಾಹೇಬ್ರು ಹೇಳ್ದಾಗ ಬರ್ತೀನಿ ಅಷ್ಟೇ ಹೇಳ್ತಾ ಇದ್ದೆ. ಆಮೇಲೆ ಇವತ್ತು ನಾನು ಕೂಡ ಅನ್ಎಕ್ಸ್ಪೆಕ್ಟೆಡ್, ನಿನ್ನೆ ಅಷ್ಟೇ ಸಾಹೇಬರು ರಾತ್ರಿ ಲೇಟಾಗಿ ಬಂದರು. ಹಾಗಾಗಿ ಹೇಳಿದ ಮೇಲೆ ಪ್ರಯಾಣ ಮಾಡಿದ್ದು. ಹಾಗಾಗಿ ಇವತ್ತು ಬಂದಿದ್ದೀನಿ. ಅದೇನೇ ಬರ್ತೀನಿ ಅನ್ನೋದು ಗೊತ್ತಿತ್ತು, ಬಟ್ ಇವತ್ತು ಅನ್ನೋದು ಗೊತ್ತಿಲ್ಲ. ಆ್ಯಕ್ಚುಲಿ ನಂದು ನಿನ್ನೆ ಅಥವಾ ಇವತ್ತು ಹಿಂಗೆಲ್ಲ ಪ್ಲ್ಯಾನ್ ಇತ್ತು. ಆಮೇಲೆ ನಾನು ಹೊಳೆನರಸೀಪುರಕ್ಕೆ ಬಂದೇ ಬರ್ತಿದ್ದೆ. ನಾನು ಅಲ್ಲಿ ಯಾರಿಗೂ ಮತ್ತೆ ಮಾಹಿತಿ ಇಲ್ಲ, ನಾನು ಯಾರಿಗೂ ತಿಳಿಸಿಲ್ಲ, ಯಾರಿಗೂ ಗೊತ್ತಿಲ್ಲ ಮಾಹಿತಿ. ಅದರ ಜೊತೆಗೆ ನನಗೆ ಇವತ್ತು ನಮ್ಮ ಜಿಲ್ಲೆ ಜನ ನಮ್ಮವ್ರನ್ನ ನೋಡಿಬಿಟ್ಟು ಅದೇನೋ ಒಂದು ಮೊದಲೇ ಮಾತಿರೋ ನಮ್ಮವ್ರು ತಮ್ಮವ್ರು ಅನ್ನೋದು ಇರುತ್ತಲ್ಲ, ಆ ಥರ ಅವ್ರುಗಳು ನೋಡಿದ ತಕ್ಷಣ ನನಗೆ ಏನು ಮಾತಾಡಬೇಕು, ಹೋಗಿ ಬಾಚಿ ತಪ್ಕೊಂಬಿಡ್ಬೇಕು ಎಲ್ಲರನ್ನೂ ಅಂತ ಅನ್ನಿಸ್ತು ಮನಸ್ಸಿಗೆ. ಏಕೆಂದರೆ ಸಕ್ರಿಯವಾಗಿ ಒಂದು 24 ವರ್ಷದಿಂದ ನಾನು ರಾಜಕೀಯ ಅನ್ನೋದು ಪಕ್ಕಕ್ಕೆ ಬಿಟ್ಟು ನಾನು ಹೇಳ್ತಾ ಇರೋದು. ರಾಜಕೀಯ ಅಲ್ದೇ ಬೇರೆ ಒಂದು ಕಾರ್ಯಕ್ರಮ ಆಗಲಿ, ಇನ್ನೊಂದಾಗಲಿ, ಅವ್ರದ್ದು ಒಂದು ಮದುವೆ ಸಮಾರಂಭ ಆಗಲಿ, ಒಂದಿದಾಗಲಿ, ಅಥವಾ ಊರ ಕಡೆ ಯಾರೋ ಏನೋ ಒಂದಿದು ಅಂತಂದರೆ ಮಾಡೋದಾಗಲಿ, ಎಲ್ಲ ಜೊತೆಯಲ್ಲಿ ಇರ್ತಿದ್ನಲ್ಲ, ಏನೋ ಒಂದು ಖುಷಿ ಆಯಿತು. ಮಾಜಿ ಸಚಿವರು ರೇವಣ್ಣನವರು ರಾಜಕೀಯವಾಗಿ ಹೆಚ್ಚು ಬ್ಯುಸಿ ಇರ್ತಾರೆ. ನೀವು ಅಭಿಮಾನಿಗಳಾಗಿರ್ಬೋದು ಮತ್ತು ಕಾರ್ಯಕರ್ತರ ಮನೆ ಎಲ್ಲ ಕಾರ್ಯಕ್ರಮಗಳು ಕೂಡ ಈ ಹಿಂದೆ ಅಟೆಂಡ್ ಮಾಡ್ತಿದ್ರಿ. ಈಗ ನಿಮಗೂ ಕೂಡ ಒಂದು ಸಂತೋಷದ ಸಂದರ್ಭ ಬಂದೋಗಿದೆ. ಈ ಮುಂದೆ ಇರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಯಾವ ರೀತಿಯಾಗಿ ಭಾಗಿಯಾಗ್ತೀರಿ? ಅಭಿಮಾನಿಗಳ ಮನೆಯ ಮದುವೆಗಳಾಗಿರ್ಬೋದು, ಇನ್ನಿತರ ಶುಭ ಸಮಾರಂಭಗಳಲ್ಲಿ ಸ್ವಲ್ಪ ದಿವಸ ಯಾವುದೇ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ನಾನು. ಯಾವುದೇ ಮದುವೆ ಆಗಲಿ ಅಥವಾ ದೇವಸ್ಥಾನ ಓಪನಿಂಗ್ ಆಗಲಿ ಸ್ವಲ್ಪ ತಿಂಗಳು ಹೋಗೋದಿಲ್ಲ ನಾನು. ಸ್ವಲ್ಪ ದಿವಸ ಹೋಗೋದಿಲ್ಲ. ನಂತರ ಆಮೇಲೆ ಎಲ್ಲ ಕಾರ್ಯಕ್ರಮಕ್ಕೂ ಹೋಗ್ತೀನಿ. ಆದರೆ ಮನೆ ಹತ್ರ ಬಂದವ್ರನ್ನ ನಾನು ಎಲ್ಲರನ್ನೂ ಭೇಟಿ ಮಾಡ್ತೀನಿ. ಅದೇ ಭವಾನಿ, ಅದೇ ರೀತಿಯಲ್ಲಿ ಮೊದಲು ಹೇಗೆ ಇರ್ತಿದ್ವಿ ಅದೇ ಥರ ಇರ್ತೀನಿ ನಾನು.
ಇದಿಷ್ಟು ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣವರ ಪತ್ನಿ ಭವಾನಿ ರೇವಣ್ಣವರ ಮಾತು. ಮತ್ತು ಈ ಹಿಂದೆ ಯಾವ ರೀತಿಯಾಗಿ ಅಭಿಮಾನಿಗಳು ಕಾರ್ಯಕರ್ತರು ಮನೆಗೆ ಬರ್ತಿದ್ರು, ಅವರಿಗೆ ಯಾವ ರೀತಿ ಸ್ಪಂದನೆಯನ್ನು ನಾನು ಕೊಡ್ತಿದ್ದೆ, ಅದೇ ರೀತಿಯಾಗಿ ಹೊಳೆನರಸೀಪುರದಲ್ಲಿ ಇದ್ಕೊಂಡೇ ಅವರೆಲ್ಲರಿಗೂ ಕೂಡ ಸ್ಪಂದನೆಯನ್ನು ಕೊಡ್ತೀನಿ ಎಂಬಂಥ ಮಾತನ್ನು ಇವತ್ತು ಹೇಳಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ.